ರಾಜಕೀಯದಲ್ಲಿ ಕಳೆದ ಕೆಲವು ವಾರಗಳಿಂದ ಒಂದೇ ಒಂದು ಪ್ರಶ್ನೆ ಹೆಚ್ಚು ಸದ್ದು ಮಾಡ್ತಾ ಇರೋದು ಅದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತ. ಈಗಾಗಲೇ ಒಂದು ರೌಂಡ್ ಆಗಿದೆ, ಬಟ್ ಸೆಕೆಂಡ್ ರೌಂಡ್ ಯಾವಾಗ? ಹೊಸ ಸಚಿವರು ಯಾರು? ಹಿರಿಯರಿಗೆ ಮತ್ತೆ ಅವಕಾಶ ಸಿಗುತ್ತಾ ಅಥವಾ ಈ ಸಲ ಕಾಂಗ್ರೆಸ್ ಹೈಕಮಾಂಡ್ ಯುವ ಮುಖಗಳತ್ತ ಒಲವು ತೋರಿಸುತ್ತಾ? ದಿನದಿಂದ ದಿನಕ್ಕೆ ವಿಳಂಬವಾಗ್ತಾ ಇರೋ ಸಂಪುಟ ವಿಸ್ತರಣೆ ಈಗ ಕಾಂಗ್ರೆಸ್ ಒಳಗಿನ ರಾಜಕೀಯ ಸಮೀಕರಣಗಳನ್ನೇ ಚೇಂಜ್ ಮಾಡುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಸಾಮಾನ್ಯವಾಗಿ ಸಚಿವ ಸಂಪುಟ ವಿಸ್ತರಣೆ ಅಂದ್ರೆ ಕೆಲವೇ ದಿನಗಳಲ್ಲಿ ಮುಗಿಯೋ ಪ್ರಕ್ರಿಯೆ. ಆದರೆ ಈ ಸಲ ಪರಿಸ್ಥಿತಿ ಮಾತ್ರ ವಿಭಿನ್ನವಾಗಿದೆ. ಕಳೆದ 1.5 ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಚರ್ಚೆ ಆಗ್ತಾ ಇದ್ರೂ ಅಂತಿಮ ಪಟ್ಟಿ ಇನ್ನೂ ಹೊರಬಂದಿಲ್ಲ. ಪ್ರತಿದಿನ ಹೊಸ ದಿನಾಂಕ ಕೇಳಿಬರ್ತಾ ಇದೆ, ಆದರೆ ಕೊನೆ ಕ್ಷಣದಲ್ಲಿ ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡಲಾಗ್ತಾ ಇದೆ. ಇದರಿಂದ ಹೆಚ್ಚು ಆತಂಕದಲ್ಲಿರೋದು ಯಾರು ಗೊತ್ತಾ? ವಿರೋಧ ಪಕ್ಷ ಅಲ್ಲ, ಕಾಂಗ್ರೆಸ್ನ ಒಳಗೆ ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರೋ ಶಾಸಕರು. ಹಲವರು ತಮ್ಮ ಕ್ಷೇತ್ರದಲ್ಲೇ ಸಚಿವರಾಗೋದು ಬಹುತೇಕ ಖಚಿತ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಅವರ ಲೆಕ್ಕಾಚಾರವೇ ಬದಲಾಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೊದಲು ಈ ವಿಳಂಬಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ, ಆರಂಭದಲ್ಲಿ ಕಾಂಗ್ರೆಸ್ ನಾಯಕರು ಹೇಳಿದ್ದ ಕಾರಣ ಒಂದೇ. ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದಾರೆ, ಅವರು ಬಂದ ಮೇಲೆ ಅಂತಿಮ ನಿರ್ಧಾರವಾಗುತ್ತೆ ಅಂತ. ಆದರೆ ರಾಹುಲ್ ಗಾಂಧಿ ವಾಪಸ್ಸಾದ ಮೇಲೂ ಕೂಡ ಪಟ್ಟಿ ಪ್ರಕಟ ಆಗಲೇ ಇಲ್ಲ. ಇದರಿಂದ ಕಾಂಗ್ರೆಸ್ ಒಳಗೆ ಇನ್ನೇನೋ ನಡೀತಾ ಇದೆ ಅನ್ನೋ ಅನುಮಾನ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿದೆ. ಇದರ ಮಧ್ಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಇತರ ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಸಭೆ ನಡೆಸಿದ್ರು. ಸಾಮಾನ್ಯವಾಗಿ ಇಂತಹ ಸಭೆ ಆದ ಮೇಲೆ ಪಟ್ಟಿ ರಿಲೀಸ್ ಆಗೋದು ರೂಢಿ. ಆದರೆ ಈ ಸಲ ಹಾಗಾಗಲಿಲ್ಲ. ಇದಕ್ಕಿಂತ ಹೆಚ್ಚು ಚರ್ಚೆ ಆಗ್ತಾ ಇರೋ ವಿಷಯ ಅಂದರೆ ಕೆಲವು ಸಭೆಗಳ ವೇಳಾಪಟ್ಟಿಯಲ್ಲೇ ಬದಲಾವಣೆಗಳು ನಡೆದಿದ್ದಾವೆ ಅಂತ. ಇದರಿಂದ ಪಕ್ಷದ ಒಳಗಿನ ಅಂತಿಮ ಒಮ್ಮತ ಇನ್ನೂ ರೂಪುಗೊಂಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಕೇಳಬಹುದು. ಈಗ ಮತ್ತೊಂದು ಪ್ರಮುಖ ಅಂಶ ರಾಜಕೀಯ ವಿಶ್ಲೇಷಕರ ಪ್ರಕಾರ ಏನಂತಂದ್ರೆ, ಈ ಸಲ ಕಾಂಗ್ರೆಸ್ ಕೇವಲ ಸಚಿವ ಸ್ಥಾನ ಹಂಚಿಕೆ ಮಾಡ್ತಾ ಇಲ್ಲ, ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ತಂಡವನ್ನ ಕಟ್ಟೋ ಪ್ರಯತ್ನ ಮಾಡ್ತಾ ಇದೆ ಅಂತ. ಇದೇ ಕಾರಣಕ್ಕೆ ಪ್ರತಿಯೊಂದು ಹೆಸರನ್ನೂ ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಗ್ತಿದೆ ಎನ್ನಲಾಗ್ತಿದೆ. ಸಚಿವ ಸ್ಥಾನ ನೀಡಬೇಕಾದ್ರೆ ಒಂದಷ್ಟು ಅಂಶಗಳನ್ನು ಗಮನ ಹರಿಸ್ತಾರೆ. ಒಂದು, ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ, ಸಮುದಾಯದ ಪ್ರಾತಿನಿಧಿತ್ವ, ಹಾಗೆ ಮಹಿಳಾ ಪ್ರಾತಿನಿಧಿತ್ವ ಅಂತ. 5ನೇದು, ಮುಂದಿನ ಚುನಾವಣೆಯಲ್ಲಿ ಗೆಲುವಿಗೆ ನೆರವಾಗೋ ರಾಜಕೀಯ ಪ್ರಭಾವ ಅಂತ. ಈ 5 ಅಂಶಗಳ ಸಮತೋಲನ ಸಾಧಿಸೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕಾಗಿಯೇ ವಿಳಂಬ ಆಗ್ತಾ ಇದೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಈ ಸಲ ಇನ್ನೊಂದು ಹೊಸ ಅಂಶ ಕೂಡ ಸೇರ್ಪಡೆಯಾಗಿದೆ. ಅದೇನಂದ್ರೆ ಯುವ ನಾಯಕತ್ವಕ್ಕೆ ಆದ್ಯತೆ ಅನ್ನೋದು. ಇತ್ತೀಚಿನ ಕೆಲವು ಚುನಾವಣೆಗಳಾದ ಮೇಲೆ ಕಾಂಗ್ರೆಸ್ ಒಳಗೆ ಒಂದು ಚರ್ಚೆ ಗಂಭೀರವಾಗಿ ಶುರುವಾಗಿದೆ. ಪಕ್ಷದಲ್ಲಿ ಹೊಸ ತಲೆಮಾರಿನ ನಾಯಕರನ್ನ ಮುಂದೆ ತರಬೇಕಾ ಅಥವಾ ಈಗಿರುವ ಅನುಭವಿ ನಾಯಕರನ್ನೇ ಮುಂದುವರಿಸಬೇಕಾ ಅನ್ನೋದು. ಇದಕ್ಕೆ ಫೈನಲ್ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದರೆ ಯುವ ಶಾಸಕರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನೋ ಅಭಿಪ್ರಾಯ ಪಕ್ಷದ ಕೆಲವು ಪ್ರಮುಖ ವಲಯಗಳಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಇದೇ ಕಾರಣದಿಂದ ಈಗಾಗಲೇ ಸಚಿವರಾಗಿದ್ದವರು ಅಥವಾ ಅನೇಕ ವರ್ಷಗಳಿಂದ ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇರೋ ಹಿರಿಯ ಶಾಸಕರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗಿದೆ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಹೆಸರುಗಳಂತೂ ಹರಿದಾಡ್ತಾ ಇವೆ. ಆದರೆ ಕಾಂಗ್ರೆಸ್ ಇಲ್ಲಿ ತನಕ ಯಾವುದೇ ಅಧಿಕೃತ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಯಾವುದೇ ಹೆಸರು ಅಂತಿಮವಾಗಿದೆ ಅಂತ ಹೇಳೋದು ಸರಿಯಲ್ಲ. ಕೃಷ್ಣ ಬೈರೇಗೌಡರು ಹಾಗೆ ಈಶ್ವರ್ ಖಂಡ್ರೆ ಅಂತಹ ಘಟಾನುಘಟಿಗಳು ಈಗಾಗಲೇ ಮೊದಲ ಹಂತದಲ್ಲೇ ಸಚಿವರಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಆದರೆ ಈಗ ಚರ್ಚೆ ನಡೀತಾ ಇರೋದು ಖಾಲಿ ಇರೋ ಉಳಿದ ಸ್ಥಾನಗಳನ್ನು ತುಂಬೋ ಸೆಕೆಂಡ್ ಲಿಸ್ಟ್ ಬಗ್ಗೆ. ಈ 2ನೇ ಪಟ್ಟಿಯ ವಿಸ್ತರಣೆ ವಿಳಂಬವಾಗ್ತಾ ಇರೋದ್ರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಅದೇ ತಮಿಳುನಾಡು ಚುನಾವಣೆಯ ಫಲಿತಾಂಶ ಮತ್ತು ಅಲ್ಲಿ ಸೃಷ್ಟಿಯಾಗಿರೋ ಯುವ ರಾಜಕಾರಣದ ಅಲೆ. ತಮಿಳುನಾಡಿನಲ್ಲಿ ಯುವ ಸಮೂಹದ ಬೆಂಬಲದೊಂದಿಗೆ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ರಾಹುಲ್ ಗಾಂಧಿ ಅಲರ್ಟ್ ಆಗಿದ್ದಾರೆ. ಹಿರಿಯರ ಮಾತು ಕೇಳಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದ್ದಾಯ್ತು. ಈಗ ಕರ್ನಾಟಕದಲ್ಲಿ ಆ ತಪ್ಪು ಮರುಕಳಿಸಬಾರದು. ಹಾಗಾಗಿ 2ನೇ ಲಿಸ್ಟ್ನಲ್ಲಿ ಕಡ್ಡಾಯವಾಗಿ ಹೊಸ ಮುಖಗಳಿಗೆ, ಯುವ ಶಾಸಕರಿಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು ಅಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ದಾರೆ. ಇದೇ ಕಾರಣಕ್ಕೆ ಸಿದ್ಧವಾಗಿದ್ದ ಹಳೆ ಲಿಸ್ಟ್ ಅನ್ನ ಈಗ ಸಂಪೂರ್ಣವಾಗಿ ಚೇಂಜ್ ಮಾಡಲಾಗ್ತಾ ಇದ್ದು, ಬುಧವಾರ ಅಂದ್ರೆ ಜುಲೈ 22ರ ವೇಳೆಗೆ ಹೊಸ ಪಟ್ಟಿ ಫೈನಲ್ ಆಗೋ ಚಾನ್ಸಸ್ ಇದೆ. ಕರ್ನಾಟಕದ 2ನೇ ಸಂಪುಟ ಪಟ್ಟಿಯ ಮೇಲೆ ತಮಿಳುನಾಡು ರಾಜಕಾರಣದ ಪ್ರಭಾವ ಭಾರಿ ದೊಡ್ಡ ಮಟ್ಟದಲ್ಲೇ ಬಿದ್ದಿದೆ. ಚುನಾವಣೆಗೂ ಮುಂಚೆನೇ 60 ಸ್ಥಾನಗಳ ಮೈತ್ರಿ ಆಫರ್ ಕೊಟ್ಟಿದ್ದ ವಿಜಯ್ ಅವರ ಟಿವಿಕೆ ಪಕ್ಷವನ್ನ ಕಡೆಗಣಿಸಿ ಹಿರಿಯ ನಾಯಕರ ಒತ್ತಡಕ್ಕೆ ಮಣಿದು ಡಿಎಂಕೆ ಜೊತೆ ಹೋದ ಕಾಂಗ್ರೆಸ್ ಅಲ್ಲಿ ಮುಖಭಂಗ ಅನುಭವಿಸಿದೆ. ಈ ಬೆಳವಣಿಗೆಯಿಂದ ತೀವ್ರ ಬೇಸರಗೊಂಡಿರೋ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ನಡೆಯಲಿರೋ 2ನೇ ಹಂತದ ವಿಸ್ತರಣೆಯಲ್ಲಾದರೂ ಸಂಪೂರ್ಣವಾಗಿ ಯುವ ಶಕ್ತಿಗೆ ಮಣೆ ಹಾಕೋ ನಿರ್ಧಾರ ಮಾಡಿದ್ದಾರಂತೆ. ಹೈಕಮಾಂಡ್ನ ಈ ಹೊಸ ಲೆಕ್ಕಾಚಾರದಿಂದ ಎಐಸಿಸಿ ಅಧ್ಯಕ್ಷರ ವಲಯದಲ್ಲಿ ಸ್ವಲ್ಪ ಬೇಸರ ಇದೆ.
ಯಾಕಂದ್ರೆ ಅಧ್ಯಕ್ಷರ ಬೆಂಬಲಿತ ಸಚಿವಾಕಾಂಕ್ಷಿಗಳಲ್ಲಿ ಬಹುತೇಕರು ಹಿರಿಯ ನಾಯಕರಿದ್ದಾರೆ. ಜಾತಿ, ಧರ್ಮ ಮತ್ತು ಪ್ರಾದೇಶಿಕ ಸಮತೋಲನದ ಆಧಾರದ ಮೇಲೆ 2ನೇ ಪಟ್ಟಿ ರೆಡಿಯಾಗ್ತಾ ಇದ್ರು. ಈ ಸಲ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ 14ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಹೆಸರು, ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕಡೆಯಿಂದ 13ಕ್ಕೂ ಹೆಚ್ಚು ಜನರ ಪಟ್ಟಿ ಸಲ್ಲಿಕೆಯಾಗಿದೆ. ಇದರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರ ಶಿಫಾರಸುಗಳು ಕೂಡ ಇವೆ. ಆದರೆ ರಾಹುಲ್ ಗಾಂಧಿ ಅವರ ಯುವ ನೀತಿಯಿಂದ ಈ ಹಳೆ ಶಿಫಾರಸು ಪಟ್ಟಿಗಳೆಲ್ಲ ಈಗ ಮೂಲೆ ಸೇರ್ತಾ ಇದ್ದು ಹೊಸ ಮುಖಗಳ ಸೇರ್ಪಡೆಗೆ ಹಾದಿ ಸುಗಮವಾಗ್ತಾ ಇದೆ. ಸೊ ಇಲ್ಲಿ ಒಂದು ವಿಷಯದ ಮೇಲೆ ಎಲ್ಲರೂ ಕಣ್ಣಿದೆ. ಈ 2ನೇ ಲಿಸ್ಟ್ನಲ್ಲಿ ಹೊಸ ಮುಖಗಳಿಗೆ ಜಾಗ ಕೊಡಬೇಕು ಅಂದರೆ ಈಗಾಗಲೇ ರೇಸ್ನಲ್ಲಿರೋ ಕೆಲವು ಹಿರಿಯರನ್ನ ಕೈ ಬಿಡಬೇಕಾಗತ್ತೆ. ಹಾಗಾದರೆ ಯಾವ್ಯಾವ ಹಿರಿಯ ಮಾಜಿ ಸಚಿವರಿಗೆ ಈಗ ಆತಂಕ ಶುರುವಾಗಿರುವುದು? ಆಗಲೇ ಹೇಳಿದ ಹಾಗೆ ಕೃಷ್ಣ ಬೈರೇಗೌಡ ಹಾಗೆ ಈಶ್ವರ್ ಖಂಡ್ರೆ ಅಂತಹ ನಾಯಕರು ಫಸ್ಟ್ ರೌಂಡಲ್ಲೇ ಸ್ಥಾನ ಪಡ್ಕೊಂಡಿದ್ದಾರೆ. ಇಲ್ಲಿ RV ದೇಶಪಾಂಡೆ ಅವರಿಗೆ ಈ ಸಲ ಸಂಪುಟ ಸೇರೋ ತೀವ್ರ ಆಕಾಂಕ್ಷೆ ಇತ್ತು. ಆದರೆ ಹೈಕಮಾಂಡ್ನ ಯುವ ಫಾರ್ಮುಲಾದಿಂದ ಅವರಿಗೆ ಸ್ಥಾನ ಸಿಗೋದು ಡೌಟ್. 2ನೇದು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಹಿರಿಯ ನಾಯಕ HK ಪಾಟೀಲ್ ಅವರಿಗೂ ಕೂಡ ಈ ಹೊಸ ನಿಯಮದಿಂದ ಆತಂಕ ಸ್ಟಾರ್ಟ್ ಆಗಿದೆ. ಇನ್ನು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯ SS ಮಲ್ಲಿಕಾರ್ಜುನ್ ಅವರು ಈಗಾಗಲೇ ಸಚಿವರಾಗಿದ್ದರು. ಸೊ ಈ ಸೆಕೆಂಡ್ ರೌಂಡ್ನಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಜೊತೆಗೆ ತುಮಕೂರು ಭಾಗದ ಹಿರಿಯ ನಾಯಕ TB ಜಯಚಂದ್ರ ಅವರಿಗೂ ಕೂಡ ಸಚಿವ ಸ್ಥಾನ ಕೈತಪ್ಪೋ ಚಾನ್ಸಸ್ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರು, HC ಮಹದೇವಪ್ಪ ಅವರು ಕೂಡ ಒಂದಷ್ಟು ಆಕಾಂಕ್ಷೆ ಇಟ್ಕೊಂಡಿದ್ದಾರೆ. ಸಂತೋಷ್ ಲಾಡ್ ಅವರು ಕೂಡ ಮತ್ತೆ ಸಚಿವ ಸ್ಥಾನ ಸಿಗಬಹುದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇವರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಹಿರಿಯರ ಕೋಟಾಗೆ ಕತ್ತರಿ ಬಿದ್ದರೆ ಲಾಭ ಯಾರಿಗೆ? ಖಂಡಿತವಾಗ್ಲೂ ಹೊಸದಾಗಿ ಆಯ್ಕೆಯಾಗೋ ಯುವ ಶಾಸಕರಿಗೆ ಅಲ್ವಾ? ಈ 2ನೇ ಲಿಸ್ಟ್ನಲ್ಲಿ ಹೈಕಮಾಂಡ್ ಶಾರ್ಟ್ ಲಿಸ್ಟ್ ಮಾಡಿರೋ ಹೊಸ ಮುಖಗಳು ಸದ್ಯಕ್ಕೆ ಯಾರ್ಯಾರು ಅಂದರೆ ಮೇಲ್ನೋಟಕ್ಕೆ ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ರೂಪಾ ಶಶಿಧರ್ ಅವರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಈ ಹಿಂದೆ ಇತ್ತು. ಆದರೆ ಅವರ ತಂದೆಗೂ ಸಚಿವ ಸ್ಥಾನ ಕೊಟ್ಟು ಮಗಳಿಗೂ ಕೊಡೋದು ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ರೂಪಾ ಶಶಿಧರ್ ಹೆಸರು ಈಗ ಪಟ್ಟಿಯಲ್ಲಿಲ್ಲ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಕರ್ನಾಟಕ ಕಾಂಗ್ರೆಸ್ನ 2ನೇ ಸಂಪುಟ ವಿಸ್ತರಣೆ ಕೇವಲ ಸಚಿವರ ಆಯ್ಕೆ ಮಾತ್ರ ಅಲ್ಲ, ಇದು ಮುಂಬರುವ ಭವಿಷ್ಯದ ರಾಜಕಾರಣದ ದಿಕ್ಸೂಚಿ. ಹಿರಿಯ ಮಾಜಿ ಸಚಿವರ ಅನುಭವ ಬೇಕೋ ಅಥವಾ ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ ಅವರಂತಹ ಯುವ ಶಾಸಕರ ವೇಗ ಬೇಕೋ ಅನ್ನೋ ಗೊಂದಲಕ್ಕೆ ಹೈಕಮಾಂಡ್ ಈಗ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಂತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ಸಂಘಟನೆಗೆ ಒತ್ತು ಕೊಡೋ ಯುವ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿ ಅನ್ನೋ ನಿಲುವನ್ನ ಇಟ್ಕೊಂಡಿದ್ದಾರೆ. ಸೊ ಜುಲೈ 22ರ ಒಳಗಡೆ ಈ ಕುತೂಹಲಕ್ಕೆ ತೆರೆ ಬೀಳಬಹುದು. ಹೊಸ ಸಚಿವರ ಅಧಿಕೃತ 2ನೇ ಪಟ್ಟಿ ಹೊರಬೀಳುತ್ತೆ. ವಿಳಂಬವಾದಷ್ಟು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ದೊಡ್ಡ ಬದಲಾವಣೆಗಳಂತೂ ಆಗೇ ಆಗುತ್ತೆ. ಸೊ ಅಂತಿಮ ಗಳಿಗೆಯಲ್ಲಿ ಹಿರಿಯರನ್ನ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಯಾವ ಸೂತ್ರ ಬಳಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಸಲ ಕರ್ನಾಟಕ ಸಂಪುಟಕ್ಕೆ ಯುವರಕ್ತದ ಹೊಸ ಸ್ಪರ್ಶ ಸಿಗೋದಂತೂ ಗ್ಯಾರಂಟಿ. ಹೊಸ ಮುಖಗಳ ಈ ಅಬ್ಬರದ ಮಧ್ಯೆ ಹಿರಿಯರ ರಾಜಕೀಯ ಭವಿಷ್ಯ ಏನಾಗಬಹುದು? ನಿಮ್ಮ ಪ್ರಕಾರ ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ ಅಥವಾ ನಯನಾ ಮೋಟಮ್ಮ ಅವರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು? ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.